ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಮಾರ್ನಿಂಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು. ಇವತ್ತು ನಾನು ಮಾರ್ನಿಂಗ್ ಸ್ಕಿನ್ ಕೇರು, ನೈಟ್ ಸ್ಕಿನ್ ಕೇರು, ಹೇರ್ ಕೇರು ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸ್ಕಿನ್ ಕೇರ್ ಆಗಲಿ, ಹೇರ್ ಕೇರ್ ಆಗಲಿ, ಸೊ ಎಲ್ಲ ಇರುತ್ತೆ ಈ ಬ್ಲಾಗಲ್ಲಿ. ಸೊ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ಟಿಫನ್ಗೆ ನಾನು ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರೆಕಾಳು ಇತ್ತಲ್ಲ, ಸ್ವಲ್ಪ ಸೀಸನ್ ಅಲ್ವಾ, ಅವರೆಕಾಳು ಸೀಸನ್ ಇನ್ನೇನು ಮುಗ್ದೋಗ್ತಿದೆ. ಸೊ ಹಂಗಾಗಿ ಅವರೆಕಾಳು ತೊಗೊಂಡಿದ್ದೆ, ಅದನ್ನು ಚಿಲುಕ್ಸಿ ಇಟ್ಟಿದ್ದೀನಿ. ಅದರಲ್ಲಿ ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಬೇಕು. ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಈ ಅಕ್ಕಿ ತರಿ ಉಪ್ಪಿಟ್ಟನ್ನ ನಾನು ಊರಲ್ಲಿ ತಿಂತಿದ್ದಿದ್ದು, ಊರಲ್ಲಿ ಮಾಡ್ತಿದ್ರು ಅಮ್ಮ. ಬಟ್ ನಾನು ಯಾವತ್ತೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟು 2 ಗ್ಲಾಸ್ ರೈಸು, ಸೊಸೈಟಿ ರೈಸ್ನ ಎತ್ಕೊಂಡು ಹಾಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು 1 ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹುರಿದಿರೋ ಅಕ್ಕಿ ತಣ್ಣಗಾಗೋಷ್ಟರಲ್ಲಿ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅಮ್ಮ ಮಾಡೋದನ್ನ ನೋಡಿದೆ, ಸೊ ಹಂಗಾಗಿ ಅದೇ ಥರ ಮಾಡ್ತಾಯಿದ್ದೀನಿ. ಆದರೆ ಊರಲ್ಲಿ ರಾಗಿ ಕಲ್ಲು ಬರೋದಲ್ಲ, ರಾಗಿ ಬೀಸೋದು, ಅದರಲ್ಲಿ ನಮ್ಮ ಅಜ್ಜಿ ಮಾಡಿಕೊಡ್ತಾಯಿದ್ರು ಪೌಡರ್ನ. ಆದರೆ ಇವಾಗ ಎಲ್ಲಿದೆ, ಇವಾಗ ಅದು ಇಲ್ಲದೆ ಇರೋದಕ್ಕೆ ನಾನು ಮಿಕ್ಸಿಲೇ ರುಬ್ಕೊಂಡು ಮಾಡ್ತಾಯಿದ್ದೀನಿ. ಈ ಅಕ್ಕಿ ಉಪ್ಪಿಟ್ಟಿಗೆ ಜಾಸ್ತಿ ಈರುಳ್ಳಿ ಮತ್ತು ಜಾಸ್ತಿ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ 2 ಈರುಳ್ಳಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಇನ್ನು ಮಿಕ್ಕಿರೋದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ಕಾಳು ಕೂಗಿಸ್ಕೋಬೇಕಿತ್ತು, ನಾನು ಅರ್ಜೆಂಟಲ್ಲಿ ಕೂಗಿಸ್ತೇನೆ, ಹಾಗೆ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀನಿ. ಕೂಗಿಸಿದ್ರೆ ಪಾಪಕ್ಕೂ ಈಸಿ ಆಗುತ್ತೆ ತಿನ್ನೋದು. ಸೊ ಹಂಗೆ ಮರ್ತುಬಿಟ್ಟೆ ನಾನು ಕೂಗಿಸೋದು, ಹಂಗಾಗಿ ಹಂಗೇ ಹಾಕ್ಬಿಟ್ಟಿದ್ದೀನಿ. ಕೆಟಲಲ್ಲಿ ಬಿಸಿನೀರು ಕಾಯೋಕೆ ಇಟ್ಟಿದ್ದೆ, ಸೊ ಅದು ಕಾಯ್ತಾ ಇದೆ. ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ಅದು ಕಾದಿರುತ್ತೆ. ಆಮೇಲೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಇದಕ್ಕೆ ಧನಿಯಾ ಪುಡಿ, ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕುದೀತಾ ಇರೋ ನೀರಿಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟೆ. ಆಮೇಲೆ ರುಬ್ಬಿರೋ ಅಂಥ ಅಕ್ಕಿ ತರಿ ಇದೆಯಲ್ಲ, ಅದನ್ನು ಹಾಕಿ ನೀಟಾಗಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡಿದ್ರೆ ಅಕ್ಕಿ ತರಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಎಬಿಸಿ ಜ್ಯೂಸ್ ಕುಡಿತಿದ್ದೆ, ಅದು ಖಾಲಿ ಆಗಿರೋದ್ರಿಂದ ಮಾಡ್ಕೊತಾ ಇದ್ದೀನಿ ಜ್ಯೂಸು. ಅದಕ್ಕೆ ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟು, ಆಮ್ಲ, ಇದನ್ನು ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಂಡು ಫ್ರೀಸ್ ಮಾಡಿ ಇಟ್ಕೊತೀನಿ. ಇದು 1 ಮಂತ್ವರೆಗೂ ನನಗೆ ಬರುತ್ತೆ. ಇನ್ನೂ ಸ್ವಲ್ಪ ಜಾರಲ್ಲಿತ್ತು, ಸೊ ಅದು ಇವತ್ತು ಮಾರ್ನಿಂಗ್ ಕುಡ್ದಿರ್ಲಿಲ್ವಲ್ಲ ಅಂತ ಅದನ್ನು ಕುಡ್ಕೊಂಡೆ. ಫೇಸ್ ವಾಶ್ ಮಾಡ್ಕೊಂಡು ಬಂದಾಯಿತು. ಸೊ ಇವಾಗ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ ಸ್ಟಾರ್ಟ್ ಮಾಡಬೇಕು. ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನಾನು ಇದನ್ನು 2 ವರ್ಷದಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋದು ನನಗೆ. ಸೊ ಹಾಗಾಗಿ 3 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಎರಡೇ ಕ್ರೀಮ್ ಹಚ್ಚೋದು, ಮಾರ್ನಿಂಗ್ ನಾನು ಜಾಸ್ತಿ ಹಚ್ಚಲ್ಲ. ಸೊ ಇಷ್ಟೇ ನನ್ನ ಮಾರ್ನಿಂಗ್ ಸ್ಕಿನ್ ಕೇರು. ಸೊ ಇಷ್ಟೇ. ನೆಕ್ಸ್ಟು ಮತ್ತು ಲಿಪ್ ಬಾಮ್ ಹಚ್ತೀನಿ. 1 ನಿಮಿಷ. ಶುಗರ್ ಬಾಮ್, ಲಿಪ್ ಬಾಮ್ ಅಷ್ಟೇ ಗೈಸ್. ಲಿಪ್ಸ್ಟಿಕ್ ಹಚ್ಚಿರೋ ಥರನೇ ಕಾಣಿಸುತ್ತೆ, ಪಿಂಕ್ ಕಲರ್. ಇಷ್ಟೇ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್. ನೈಟ್ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಶು, ನಾನು, ರಾಕಿ, ಪಾಪು 3 ಜನ ಹೋಗ್ತಿದ್ದೀವಿ. ಚಿಚಿ ವೆಜ್, ಓನ್ಲಿ ವೆಜ್. ವೆಜ್ ನೂಡಲ್ಸ್ ಬೇಬಿ ಕಾರ್ನ್ ತಿಂತ್ಯಾ? ಅದು ಬೇಕಾ? ಬೇಬಿ ಕಾರ್ನ್ ಬೇಕಾ? ನೂಡಲ್ಸ್ ಬೇಕಾ ಚೀನು? ತಗೊಳ್ಳಿ ಶೂ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮಿಕ್ಸ್ಚರ್ ಸ್ವಲ್ಪ ಎಲ್ಲಿ ನಾನು ಆಮೇಲೆ ಕರ್ಕೊಬರ್ತಿದ್ದಲ್ಲಿ ನೀನು ಫಸ್ಟ್ ಟೈಮ್ ನೀವು ಹೋಗಿದ್ದು. ಅದೇ ಕಾಯಿ ಜಾಸ್ತಿ ಒಂಥರ ತಿನ್ನೋಕ್ಕಾಗಲ್ಲ. ಇದೇನಿದು? ಪನ್ನೀರ್ದು ಪನ್ನೀರ್ ಬಟರ್ ಮಸಾಲ. ಎಡ ಇಂಗ್ರೀಡಿಯಂಟ್ ಚೆನ್ನಾಗೈತೆ ಚಿನ್ನು. ತಿನ್ನು. ಇದು ಚೆನ್ನಾಗೈತೆ ಅಂತ ಕುಡಿಯೋದು.
ದೋಸೆ ದೋಸೆ ಇಲ್ಲೂ ಕೋಕಮಿಲ್ ಅಂದ್ಬಿಡದ ನನ್ನ ಮಗ. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಸೊ ಇವಾಗ ನೈಟ್ ಸ್ಕಿನ್ ಕೇರ್ ನಾನು ಮಾಡ್ತಾಯಿದ್ದೀನಿ. ಯಾವುದೆಲ್ಲ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಯೂಸ್ ಮಾಡೋದು ಸುಪ್ರೊಮೈಸ್ಟ್ ವ್ಯಾನಿಷಿಂಗ್ ಕ್ರೀಮ್ ಅಂತೆ. ಇದು ಡಾಕ್ಟರ್ ಕೊಟ್ಟಿರೋದು ನನಗೆ. ಇದು ಫೇಸ್ಗೆ ಹಚ್ಚೋದು. ಏನು ಚಿನ್ನು? ಹಾಂ ಏನಮ್ಮ ಅಂದೆ, ಬಂದೆ. ಇಷ್ಟು ತೊಗೊಂಡಿದ್ದೀನಿ. ಬರ್ತಿದ್ದೀನಿರಮ್ಮ, ಬರ್ತಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ಅಲರ್ಜಿ ಥರ ಆಯಿತು. ಅಡ್ಜಸ್ಟ್ ಆಗೋರ್ಗು. ಆಮೇಲೆ ಒಂದು ವಾರ ಆದಮೇಲೆ ನೀಟಾಗಿ ಅಡ್ಜಸ್ಟ್ ಆಯಿತು. ಇದೊಂದೇ ಕ್ರೀಮ್, ಇದೊಂದೇ ಹಚ್ಚೋದು ನೈಟು, ಬೇರೆ ಹಚ್ಚಲ್ಲ. ಆ್ಯಂಡ್ ಹೇರ್ಗೆ ಇದನ್ನು ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಇದನ್ನು ಸ್ಪ್ರೇ ಮಾಡ್ಕೋಬೇಕು ಸ್ಕ್ಯಾಲ್ಪ್ಸ್ಗೆಲ್ಲ. ಸೊ ಇದೆಲ್ಲ ಸ್ವಲ್ಪ ಆಯಿಲಿ ಥರ ಇದೆ, ಅಲೋವೆರಾ ಜೆಲ್ ಥರ ಇದೆ, ಬಟ್ ಸ್ಮೆಲ್ ಸಕ್ಕತ್ತಾಗಿದೆ. ಸೊ ಒನ್ಸ್ ಮಸಾಜ್ ಮಾಡಿ ಬಿಟ್ಬಿಟ್ರೆ ಸರಿ ಹೋಗುತ್ತೆ. ಸೊ ಇದನ್ನು ನೈಟ್ ಹೊತ್ತು ಮಲ್ಕೊಳ್ಳುವಾಗ ಹಚ್ಚಿ ಅಂತ ನನಗೆ ಕೊಟ್ಟಿದ್ದು. ಸೊ ಅಷ್ಟೇ. ನನ್ನ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಡೈಲಿ ಇದೆ ರೊಟೀನ್ ನಂದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೈಟ್ ನಾನು ಸ್ಕಿನ್ಗೆ, ಫೇಸ್ಗೆ ಇದನ್ನು ಯೂಸ್ ಮಾಡೋದು, ಹೇರ್ಗೆ ಇದನ್ನು ಯೂಸ್ ಮಾಡೋದು. ಸೊ ಇಷ್ಟೇ ಗೈಸ್, ನನ್ನ ಫೇಸ್ಗೆ ಮಾರ್ನಿಂಗ್ ಸ್ಕಿನ್ ಕೇರು, ನೈಟ್ ಸ್ಕಿನ್ ಕೇರ್ ಇಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.